ನೀವೇನಾದರೂ ಡ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಹೊಸ್ದಾಗಿ ಇನ್ನೂ ಏನೂ ಗೊತ್ತಿಲ್ಲ, ಎಂದೂ ಮಾಡಿಲ್ಲ ನಾವು ಡ್ರಿಪ್ಪು ಅಂತ ಯಾರಾದರೂ ಇದ್ದರೆ ಅವರಿಗೆ ಅಂತಲ್ಲ, ನಿಮ್ಗೇನಾದರೂ ಡೌಟ್ಸ್ ಅಕಸ್ಮಾತ್ ಇಲ್ಲೇನು ಮಾಡಬೇಕಾಗಿತ್ತು ಗೊತ್ತಾಗ್ತಾ ಇಲ್ಲ ಅಂತ ಏನಾದರೂ ಇದ್ದರೆ ನೋಡಿ ಒಂದು ಸಾರಿ. ಈಗ ಫಸ್ಟು ಡ್ರಿಪ್ ಮಾಡೋದಕ್ಕೆ ಏನು ಬೇಕು, ಈ ಥರ ದೊಡ್ಡ ಪೈಪ್ ಬೇಕು, PVC ಪೈಪು. ಈಗ ಆಲ್ರೆಡಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತೊಗೊಂಬಂದು ಹಾಕ್ಕೊಂಡ್ಬಿಟ್ಟಿದ್ದೀವಿ. ಯಾವ ಜಾಗಕ್ಕೆ ಬೇಕು ಅಲ್ಲಿಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಅಲ್ಲೊಂದು ಮಾವಿನ ಗಿಡದಿಂದ ಅಲ್ಲಿ ಪೈಪು ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೂ. ಆಲ್ರೆಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಗಿಡಗಳ, ಈ ಅಡಿಕೆ ಗಿಡಕ್ಕೆ ಆಲ್ರೆಡಿ ನಾವು ಡ್ರಿಪ್ ಹಾಕಿದ್ದೀವಿ. ಆದರೆ ಏನು ಗೊತ್ತಾ, ಈ ಬೇಸಿಗೆಯಲ್ಲಿ ಆ ಡ್ರಿಪ್ಪು ನೀರು ಎಲ್ಲ ಗಿಡಕ್ಕೂ ಅಷ್ಟಾಗಿ ಹೋಗಲ್ಲ. ಆ ಕಡೆಯಿಂದ ಬರ್ತಾ ಬರ್ತಾ ಸಣ್ಣ ಆಗೋಗ್ಬಿಡುತ್ತೆ. ಅಂದರೆ ನಿಮ್ಗೆ ಆ ಕಡೆ ಕಾಣಿಸ್ತಾ ಇದೆಯಲ್ಲ ದೊಡ್ಡ ತೋಟ, ಆ ಕಡೆಯಿಂದ ಪೈಪ್ ಇದೆ, ಅದಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಅದ್ರಾಗೆ ಸ್ವಲ್ಪ ಕಮ್ಮಿ ನೀರು ಆಗ್ತಾಯಿದೆ, ಅದಕ್ಕೆ ಈ ಕಡೆಯಿಂದ ಇನ್ನೊಂದು ಪೈಪ್ ಹಾಕಿ ಎರಡು ಕಡೆಯಿಂದನೂ ಕನೆಕ್ಟ್ ಮಾಡೋಣ ಅಂತ ಅಷ್ಟೇ. ನೋಡಿ, ಈಗ ಇಲ್ಲೊಂದು ಆಲ್ರೆಡಿ ಕೊರೆದ್ಬಿಟ್ಟು ವಾಲ್ ಹಾಕಿದ್ದೀನಿ. ಅದಕ್ಕೆ ಕೊರೆಯೋದು ಹೇಗೆ ಗೊತ್ತಾ, ನಿಮಗೆ ಎಲ್ಲ ಮೆಟೀರಿಯಲ್ಸು ತೋರಿಸ್ತೀನಿ ಯಾವ್ಯಾವ್ದು ಬೇಕಾಗುತ್ತೆ ಅಂಥೇಳಿ. ಇದು ನೋಡಿ, ಇದು ಕೊರೆಯೋದಕ್ಕೆ ಕಾಣಿಸ್ತಾ ಇದೆಯಲ್ಲ, ಇದು ಕೊರೆಯೋದಕ್ಕೆ. ಇದು ರೇಟ್ ಬಂದರೆ ಒಂದು 90 ರೂಪಾಯಿ ಅಂತ ಏನೋ ಇತ್ತು, ಬಟ್ ಅಷ್ಟಾಗೇನು ಇರಲ್ಲ. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಅಂದರೆ 90 ರೂಪಾಯಿ. ಇದೀನಿನ ಹಾರ ಅದು ಉಜ್ಕೊಳ್ಳೋಕೆ ತೊಗೊಂಬಂದಿದ್ದೆ. ಅದಾದಮೇಲೆ ಇನ್ನೇನು ಬೇಕು ನಮಗೆ, ವಾಲು. ಇಲ್ಲಿ ನೋಡಿ, ಇಲ್ಲಿ ವಾಲು, ಇದು ಅದು ಬೇರೆ ಕಲರ್, ಇದು ಬೇರೆ ಕಲರು. ಒಟ್ಟಿನಲ್ಲಿ ನಾವು ಯಾವುದೇ ಸಿಟಿಲೂ ಈಗ ಎಲ್ಲ ಸಿಟಿಲೂ ಸಿಗ್ತವೆ ನಮಗೆ ಡ್ರಿಪ್ಪಿನ ಎಕ್ವಿಪ್ಮೆಂಟ್ಸ್ ಎಲ್ಲ. ಈ ಥರ ವಾಲ್ ಬೇಕಾಗುತ್ತೆ. ಇದು ಈ ಥರ ಇವಾಗ ಕೊನೆಗೆ ಈ ಪೈಪ್ ಇರುತ್ತಲ್ಲ, ಡ್ರಿಪ್ ಪೈಪು, ಅದಕ್ಕೆ ಎಂಡಲ್ಲಿ ನಾವೇನಾದರೂ ಮುಚ್ಚಬೇಕು ಅಂದರೆ ಆವಾಗ ಇದನ್ನು ಹಾಕ್ಬಿಟ್ಟು ಮುಚ್ಬೋದು. ಈ ಥರ ಅಷ್ಟೇ, ಇದಕ್ಕೆ ಯೂಸ್ ಆಗುತ್ತೆ. ಇದೆಲ್ಲ ಏನಂದರೆ ಎಂದೂ ಮಾಡಿಲ್ದಿದ್ರೆ ಹೇಳ್ತಾ ಇರೋದು. ಏನಾದರೂ ಮಾಡಿದರೆ ಏನು ಅವಶ್ಯಕತೆ ಇರಲ್ಲ. ಇದು ಗೊತ್ತಲ್ಲ, ಮೈಕ್ರೋ ಪೈಪು, ಇದು ಅಡಿಕೆ ಗಿಡ ಅಂಥವಕ್ಕೆ ಯೂಸ್ ಆಗುತ್ತೆ. ಯಾಕಂತಂದರೆ ನಾವು ಇಂಥ ಪೈಪಿಗೆ ಹೋಲ್ ಹಾಕಿರ್ತೀವಿ, ಅದು ಎಲ್ಲಾದರೂ ಮತ್ತು ಈ ಮಣ್ಣಿಗಿಣ್ಣು ಏನಾದರೂ ಕಟ್ಕೊಂಡ್ರೆ ಮತ್ತು ನೀರು ನಿಂತೋಗ್ಬಿಡುತ್ತೆ. ಆವಾಗ ಇಂಥ ಸಣ್ಣ ಪೈಪ್ ಹಾಕಿದ್ರೆ ಇದ್ರಾಗ ಅಷ್ಟಾಗಿ ಏನಾಗಲ್ಲ ಅಷ್ಟೇ. ಇದರಲ್ಲೂ ತುಂಬಿಕೊಳ್ಳುತ್ತೆ, ಬಟ್ ಚೆಕ್ ಮಾಡ್ಕೊಳ್ತಾ ಇರಬೇಕು. ಅದು ಬಿಟ್ಟರೆ ಇದು ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಅಡಿಕೆ ಗಿಡ ಅಂಥವಕ್ಕೆಲ್ಲ ಚುಚ್ಚೋದಕ್ಕೆ ಬೇಕೇ ಬೇಕು. ಈ ಕರೆ ಪೈಪಿಗೆ, ಅಂದರೆ ಈ ಡ್ರಿಪ್ ಪೈಪಿಗೆ ಇದನ್ನು ಚುಚ್ಚಿ ಈ ಥರ ಮೈಕ್ರೋ ಪೈಪ್ ಹಾಕೋಬೋದು. ಇಲ್ಲ ಅಂತಂದರೆ ಹಂಗೆ ಬಿಟ್ಟರು ನೀರು ಬರುತ್ತೆ, ಅದು ನಿಮ್ಮ ಇಷ್ಟ. ಅದಾದಮೇಲೆ ಇನ್ನೇನು, ವಾಷರು. ಇದು ವಾಷರು, ಇದು ಅಷ್ಟೇ. ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಪ್ಯಾಕೆಟ್ ಇದಾವೆ. ಇಲ್ಲಿ ಈ ಥರ ಪ್ಯಾಕೆಟ್ ಸಿಗುತ್ತೆ ಎಲ್ಲನೂ. ನೀವು ಅಂಗಡಿಲಿ ಹೋಗಿದ ತಕ್ಷಣ ಡ್ರಿಪ್ಪಿಗೆ ಬೇಕಾಗಿರೋದೆಲ್ಲ ಅವರೇ ಹೇಳ್ತಾರೆ, ಅವರೇ ಕೊಡ್ತಾರೆ, ನೀವೇನೇನು ಮಾಡಬೇಕು ಅಂತ ಹೇಳ್ಕೊಂಡು. ನೋಡಿ, ಈ ಥರ ಇದು ಅಷ್ಟೇ. ಇದೇನು ಗೊತ್ತಾ, ಇನ್ನೊಂದು ಈ ಥರ ಏನಾದರೂ ಜಾಯಿಂಟ್ ಆದರೆ, ಈ ಕರಿ ಪೈಪ್ ಎಲ್ಲಾದರೂ ಕಟ್ಟಾದರೆ, ತುಂಡಾದರೆ, ಅಲ್ಲಿ ಮತ್ತೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದು ಬೇಕಂದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಇದಕ್ಕೇ ವಾಲ್ ಇಲ್ದಲ್ಲೇ ಆ ಥರ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಈಗ ನಿಮಗೆ ಇದನ್ನು ಹೆಂಗೆ ಹಾಕಿದ್ದು ಅಂತ ತೋರಿಸ್ಕೊಡ್ತೀನಿ ಬನ್ನಿ, ಪೂರ ಡೀಟೇಲಾಗಿ. ನಮಗೀಗ ಒಂದು ವಾಷರು, ಒಂದು ವಾಷರ್ ಬೇಕು. ಅದ್ರ ಜೊತೆಗೆ ಒಂದು ಗೇಟ್ ವಾಲ್. ಇಲ್ಲಿ ನೋಡಿ, ಗೇಟ್ ವಾಲ್ ಕೂಡ ಪ್ಯಾಕೆಟ್ ಇದ್ದಾವೆ. ಆದರೆ ಅದೆಲ್ಲ ತುಂಬ್ಕೊಂಬಂದುಬಿಟ್ಟಿದ್ದೀವಿ. ಈ ಥರ ಈಗ ತೋರಿಸ್ತೀನಿ ಬನ್ನಿ, ಒಂದು ಕೊರೆದು. ನೋಡಿ, ಇಲ್ಲಿ ಈ ಸಾಲು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಫಸ್ಟಿಗೆ ನೀರು ಹೋಗ್ತಾ ಇದ್ದಾವೆ ಈಗಲೂ. ಬಟ್ ಆದರೆ ಏನು ಗೊತ್ತಾ, ಅದು ಪ್ರೆಷರ್ ಕಮ್ಮಿ, ಈ ಕಡೆ ಈ ಗಿಡಕ್ಕೆಲ್ಲ ಕರೆಕ್ಟಾಗಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಕನೆಕ್ಟ್ ಮಾಡ್ತಾ ಇರೋದು. ಇವಾಗ ಆಗಲೇ ತೋರಿಸ್ತೆ ನೋಡಿ, ಇದು ಕೊರೆಯೋದಕ್ಕೆ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಹೋಲ್ ಹಾಕೋದಕ್ಕೆ ಏನೂ ಸಿಗಲ್ಲ. ಇದನ್ನು ಹಿಂಗೆ
ಪೈಪ್ ಮೇಲೆ ತಿರುಗಿದ್ರೆ ಸಾಕು ಅಷ್ಟೇ. ಓಲಾಯಿತು. ಓಲೇನಾಗಿಲ್ಲ, ಸ್ವಲ್ಪ ಲ್ಯಾಗ್ ಅನಿಸಿದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ ಅಷ್ಟೆ. ನೋಡಿ ಈಗ ಓಲ್ ಬಿತ್ತು, ನಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಕೊರೆದಿದ್ದು ಅದರೊಳಗೆ ಹೋಗೈತೆ. ಅದೇನಾಗಲ್ಲ, ನೀವು ನೀರು ಫಸ್ಟಿಗೆ ಎಂಡ್ ಕ್ಯಾಪ್ ಹಾಕಿರ್ತೀರಲ್ಲ, ಎಂಡ್ ಕ್ಯಾಪ್ ಹಾಕಲೇಬೇಕು. ಯಾವುದೇ ಪೈಪ್ ಆದರೂ ಕೊನೆಗೆ ಎಂಡ್ ಕ್ಯಾಪ್ ಹಾಕ್ತಿದ್ರೆ ನೀರು ಸುಮ್ಮನೆ ಆ ಕಡೆಗೆ ಹೋಗ್ತವೆ. ಅದಕ್ಕೆ ಫಸ್ಟ್ ಎಂಡ್ ಕ್ಯಾಪ್ ಹಾಕೋದಕ್ಕೂ ಮೊದಲು ಇದು ಕೊರೆದಿರೋದೆಲ್ಲ ಆಚೆಗೆ ಬಿಟ್ಟು ಆಮೇಲೆ ನೀವು ಹಾಕೊಂಡ್ರೆ ಏನು ಇರಲ್ಲ ಅಷ್ಟೇ, ಪೈಪ್ನಲ್ಲಿ ಎಂಟಿ ಖಾಲಿ ಇರುತ್ತೆ. ಈಗ ಇದಕ್ಕೆ ಡ್ರಿಪ್ಪು ಏನದು ವಾಲು ಇಲ್ಲ ಆ ಥರ ಸುಮ್ಮನೆ ಪ್ಲೇನು ವಾಲ್ ಇಲ್ದಿರೋ ಥರನ ಹಾಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ವಾಲ್ ಹಾಕ್ಕೊಂಡ್ರೆ ಏನಿಲ್ಲ, ಯಾವಾಗಾದರೂ ಈ ಪ್ರೆಷರ್ ಕಮ್ಮಿ ಇರುತ್ತೆ ನೀರು ಅಂತ ಅಂದಾಗ ಎಲ್ಪ್ ಆಗುತ್ತೆ ಅಷ್ಟೇ. ಇದಿನ್ನೇನಿಲ್ಲ, ಈ ಥರ ತುಂಬ ಟೈಟು, ಬಟ್ ಆದರೆ ಹಾಕೋಬೇಕು ಅಷ್ಟೇ. ಇದನ್ನು ಅದನ್ನು ಬಿಟ್ಟರೆ ನಮ್ಗೆ ಆಗೋಯ್ತು ಹಾಕೋದು. ಇದು ಮೇಲ್ಗಡೆಗೆ ಹಾಕಿದ್ದೀನಿ, ಯಾಕಂತಂದರೆ ಇದು ಏನಂದರೆ ಇದು ಮಣ್ಣಲ್ಲಿ ಮತ್ತೆ ಮುಚ್ಚಾಕ್ ಬಿಡ್ತೀವಿ ಪೈಪ್ನ, ಆವಾಗ ಈ ವಾಷರ್ ಇರುತ್ತಲ್ಲ ಇದು ಮಣ್ಣು ತಿಂದು ಹೊರಟೋಗ್ಬಿಡುತ್ತೆ. ಅದೊಂದು ಪ್ರಾಬ್ಲಮ್ಮು, ಯಾವಾಗಲೂ ಮಣ್ಣು ತಿಂತಾ ಇರುತ್ತೆ. ಅದಕ್ಕೆ ಈ ಸರಿ ಏನು ಮಾಡಿದ್ದೀನಿ ಅಂದರೆ ಮೇಲಕ್ಕೆ ನೋಡೋ ಥರ ಹಾಕಿದ್ದೀನಿ ವಾಲು. ಇವಾಗ ವಾಷರು ಅದೆಲ್ಲ ಮೇಲೆ ಇರುತ್ತೆ ಅಷ್ಟೇ. ನೋಡಿ, ಈಗ ಇಲ್ಲಿ ಡ್ರಿಪ್ ಪೈಪ್ ಕಾಣಿಸ್ತಾ ಇದೆಯಾ, ಇದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಇದಕ್ಕೆ ಹಾಕ್ಬಿಟ್ರೆ ಮುಗೀತು, ನೀರು ಬಂದಾಗ ನೀರು ಹೋಗುತ್ತೆ. ಅಷ್ಟೇ. ಈಗ ನೋಡಿ, ಈಗ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಕನೆಕ್ಟ್ ಮಾಡೋದು. ತುಂಬ ಈಸಿ. ನಿಮಗೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಪೈಪ್ ಹಾಕ್ಬಿಟ್ರೆ ಮುಗಿದೋಯ್ತು. ಅಲ್ಲಿಂದ ನೀರು ಬರುತ್ತೆ. ಇಲ್ಲಿ ಬೇಕಂತಂದರೆ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಇದೇಂತಕ್ಕೆ ಯೂಸ್ ಆಗುತ್ತೆ ಅಂದರೆ ಪ್ರೆಷರ್ ಇಲ್ಲದೆ ಇದ್ದಾಗ, ಅಂದರೆ ಈಗ ಬೇಸಿಗೆಯಲ್ಲಿ ಅವಾಗೆಲ್ಲ ನೀರು ಕಮ್ಮಿ ಆಗಿಬಿಡುತ್ತೆ ಬೋರ್ನಲ್ಲಿ ಬರೋದು. ಆ ಟೈಮ್ನಲ್ಲಿ ನಾವು ಆಫ್ ಆನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಇಷ್ಟೇ ಡ್ರಿಪ್ ಹಾಕೋ, ತುಂಬ ಈಸಿ. ಅದೇನಂತಂದರೆ ನಾವು ತಗೊಂಬಂದು ಹಾಕೋವರೆಗೂ ನಮಗೆ ಏನೇನೋ ಅನ್ನಿಸ್ಬೋದು, ಅದು ಕರೆಕ್ಟಾಗಿ ಇಲ್ಲಿಗೇನ ಹಾಕೋದು ಆ ಥರ ಏನಾದರೂ ಡೌಟ್ಸು ಆ ಥರ ಏನಾದರೂ ಅನ್ನಿಸ್ಬೋದು. ಆದರೆ ನಾವು ತಂದು ಹಾಕಿದ ಮೇಲೆ ನಿಜ ಇಷ್ಟೇನಾ ಅಂತ ಅನಿಸುತ್ತೆ. ಇದ್ರದ್ದೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಇನ್ನೂ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಟ್ರೈ ಮಾಡ್ತೀನಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಷ್ಟೇ. ಈ ಥರನೇ ಡ್ರಿಪ್ ಹಾಕೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಡ್ರಿಪ್ ಪೈಪು. ಅದೇನಾದರೂ ಎಲ್ಲಾದರೂ ಕಟ್ಟಾಗಿದ್ದರೆ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋಣ ಅಂತ ತಂದಿದ್ದೀನಿ. ಇನ್ನು ಎಲ್ಲಾದರೂ ಹೋಗಿದರೆ ಹೊಸ್ದಾಗಿ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ತೋಟಕ್ಕೆಲ್ಲ ಡ್ರಿಪ್ ಮಾಡಿದ್ದೀವಿ. ಫಸ್ಟ್ ನೀರಿಕ್ತಾಯಿದ್ವಿ, ನೀರಿಕ್ಕೋದು ತುಂಬ ಬಾಧೆ ಆಗ್ತಿತ್ತು. ಆಲ್ಮೋಸ್ಟ್ ಈಗ ಯಾವುದೇ ಹೊಲಕ್ಕೆ ಹೋದರೂ ಎಲ್ಲ ಡ್ರಿಪ್ ಮೇಲೆ ಇದ್ದಾರೆ, ಯಾರೂ ನೀರಿಕ್ತಾ ಇಲ್ಲ ಈಗ. ಅಂದರೆ ತುಂಬ ಈಸಿ, ಡ್ರಿಪ್ ಮಾಡೋದು ಈಸಿ, ಡ್ರಿಪ್ಪಲ್ಲಿ ನೀರು ಹೋಗೋದು ತಲೆ ಕೆಡಿಸ್ಕೊಳ್ಳಂಗಿಲ್ವಲ್ಲ, ಟೈಮಿಗೆ ಸರಿಯಾಗಿ ಬಂದು ನೀರಿಕ್ಬೇಕು ಅನ್ನೋ ಅಂಥದ್ದು ಅಷ್ಟೇ. ಇನ್ನು ಡ್ರಿಪ್ ಮೇಲೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ನಿಮಗೆ ಬಿಲ್ಟಿಂದು ಅಂದರೆ ಎಂಡ್ ಕ್ಯಾಂಪ್ ತೋರಿಸ್ಲಿಲ್ಲ,
ಅದು ಕೊರೆದ್ವಲ್ಲ ಆಗಲೇ ಹೋಳು, ಆ ಕೊರೆದಿದ್ದೇನಾದರೂ ಅದರೊಳಗೆ ಉಳಿಯುತ್ತೆ, ಎಲ್ಲನ ಕಟ್ಕೊಳ್ಳುತ್ತೆ ಅಂತ ಏನಾದ್ರು ಡೌಟ್ ಇದ್ದರೆ ಏನಿಲ್ಲ. ಇವಾಗ ನೋಡಿ ಇಲ್ಲಿ ಕೊನೆಗೆ ಎಂಡು ಇಲ್ಲಿ ಓಪನ್ ಬಿಟ್ಟಿದ್ದೀನಿ. ಇನ್ನು ಈಗ ಎಲ್ಲ ಕೊರೆದಾದ್ಮೇಲೆ ಫಸ್ಟ್ ನೀರು ಬಿಟ್ಟರೆ ಎಲ್ಲ ಆಚೆಗೆ ಬರುತ್ತೆ. ಅದಾದಮೇಲೆ ಎಂಡ್ ಕ್ಯಾಪು ಆ ಕೊನೆಯದಕ್ಕೆ ಅಲ್ಲಿ ಕಾಣಿಸೋದು ಕೊನೆಯದಕ್ಕೆ ಎಂಡ್ ಕ್ಯಾಪ್ ಹಾಕಿದ್ರೆ ಆವಾಗ ಆ ಡ್ರಿಪ್ಪು ಇವಾಗ ಹೋಲ್ ಕೊರೋ ಜಾಗದಲ್ಲಿ ನೀರು ಹೋಗ್ತದೆ ಅಷ್ಟೇ. ತುಂಬ ಈಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಬೇಕಾದರೂ ಮಾಡ್ತೀನಿ.